ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಕುಮ್ತಾ ಸ್ಯಾರೀಸ್. ನಿಮ್ಗೆ ಗೊತ್ತಿರೋ ಹಾಗೆ ಈ ಚಾನಲ್ನಲ್ಲಿ ನಾನು ಹೊಸ ಸ್ಯಾರಿಗಳನ್ನ ರಿವ್ಯೂ ಮಾಡ್ತೀನಿ, ಹಾಗೆ ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ಗಳನ್ನ ತೋರಿಸ್ತೀನಿ. ಇವತ್ತು ಬಜೆಟ್ ಫ್ರೆಂಡ್ಲಿ ಸ್ಯಾರೀಸ್ಗಿಂತ ನಮ್ಮ ನೇಕಾರರನ್ನು ಬೆಂಬಲಿಸುವಂಥ ವಿಡಿಯೋ ಇದಾಗಿರುತ್ತೆ. ಇದು ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂತ ಹೇಳ್ಬೋದು. ನೀವು ಕೈಮಗ್ಗದ ಹೆಸರು ಕೇಳಿರ್ಬೋದು. ಇವತ್ತು ನಾವು ನೋಡ್ತಾ ಇರೋದು ಮೊಳಕಾಲ್ಮೂರು ಸ್ಯಾರೀಸ್. ಮೊಳಕಾಲ್ಮೂರು ನಮ್ಮ ಕರ್ನಾಟಕದ್ದೇ, ಚಿತ್ರದುರ್ಗದಿಂದ 40 ಕಿಲೋಮೀಟರ್ ದೂರದಲ್ಲಿ. ಹಾಗಾಗಿ ನಮ್ಮ ಕರ್ನಾಟಕದ ಹೆಮ್ಮೆಯ ಸ್ಯಾರಿನ ಇವತ್ತು ನೋಡ್ಬೋದು. ಮೊಳಕಾಲ್ಮೂರು ಒಂದು ಊರಲ್ಲೇ ಹೋದರೆ ನಿಮ್ಗೆ ಎಲ್ಲ ಮನೆಗಳಲ್ಲೂ ಈ ನೇಕಾರರದ ಮಗ್ಗದ ಸದ್ದು ಕೇಳಿಸುತ್ತೆ. ಹಾಗಾಗಿ ಇಡೀ ಊರೇ ಈ ನೇಕಾರರ ಜೀವನ ಆಗಿರುತ್ತೆ. ಹಾಗಾಗಿ ನೇಗೆ ಇವರ ಪ್ರಮುಖ ಹುದ್ದೆ. ಹಾಗಾಗಿ ಇಲ್ಲಿಂದ ಬರೋ ಸ್ಯಾರಿಗಳು ವಿಶ್ವವಿಖ್ಯಾತವಾಗಿದೆ. ಮುಂಚೆ ಮೊಳಕಾಲ್ಮೂರು ಅಂದರೆ ಮೊಳಕಾಲು, ನಮ್ಮ ಪಾದದಿಂದ ಮಂಡಿವರೆಗಿನ ಭಾಗವನ್ನು ಮೊಳಕಾಲು ಅಂತ ಕರಿತೀವಿ. ಅಲ್ಲಿವರೆಗೂ ಇರಬಹುದಾದ ಬಾರ್ಡರನ್ನು ಮೊಳಕಾಲ್ಮೂರು ಸ್ಯಾರೀಸ್ ಅಂತ ಕರೀತಾರೆ. ಈಗ ನಾನು ತೋರಿಸ್ತಾ ಇರೋದು ಟ್ರೆಡಿಷ್ನಲ್ ಸ್ಯಾರೀಸನ್ನೇ. ಹಾಗೆ ಒಂದು ಸ್ವಲ್ಪ ಅದರಲ್ಲಿ ಬದಲಾವಣೆಗಳನ್ನ ಮಾಡಿಕೊಂಡಿದ್ದಾರೆ. ಕೈಮಗ್ಗದ ಥರ ಮುಂಚೆ ಥರ ನಿಮಗೆ ಜಾಯಿಂಟ್ಗಳು ಬರಲ್ಲ. ಅಲ್ಲಲ್ಲಿ ಥ್ರೆಡ್ ಕಟ್ಟಾಗಿರೋದಂತೂ ಇರುತ್ತೆ, ಆದರೆ ಜಾಸ್ತಿ ಕಾಣಲ್ಲ. ಇಂಟರ್ಲಾಕಿಂಗ್ ಸಿಸ್ಟಮ್ ಇರುತ್ತೆ ಹಿಂದ್ಗಡೆಯಿಂದ. ಹಾಗಾಗಿ ಹೊಸ ಥರ ನೇಗಿನ ಶುರು ಮಾಡ್ಕೊಂಡಿದ್ದಾರೆ. ಇದು ಮೊದಲನೇ ಸ್ಯಾರಿ. ನೀವೇ ನೋಡ್ತಿರ್ಬೋದು, ಇದು ಬೆಂಟೆಕ್ಸ್ ಬಾರ್ಡ್ರು. ಸ್ವಲ್ಪ 9 ಇಂಚ್ ಬಾರ್ಡ್ರ್ ಇರುತ್ತೆ. ಇದನ್ನು ಬೇಕಾದ್ರೆ 6 ಇಂಚ್ ಬಾರ್ಡ್ರಾಗೂ ನಿಮಗೆ ನೇಯ್ದು ಕೊಡ್ತಾರೆ. ಆದರೆ 2 ತಿಂಗಳು ಬೇಕು. ಕಸ್ಟಮೈಸೇಷನ್ನು, ಕಲ್ಲರ್ಗೆ ಎಲ್ಲ ಮಾಡಿಕೊಡ್ತಾರೆ, ಬಟ್ 2 ತಿಂಗಳು ಬೇಕು. ಇದು ನೀವು ನೋಡ್ತಾ ಇರ್ಬೋದು, ತೆಳುವಾಗಿದೆ ಸ್ಯಾರಿ. ಹೆಂಗಂದರೆ ಹಾಗೆ ಕೂತ್ಕೊಳ್ಳುತ್ತೆ, ನಮಗೆ ಹೊತ್ಕೊಂಡು ಓಡಾಡ್ತಿದ್ದೀವಿ ಅನಿಸಲ್ಲ. ಹಾಗಾಗಿ ಇದು ತುಂಬ ಮಲ್ಬೆರಿ ಸಿಲ್ಕ್ ಅಂತ ಹೇಳ್ತಾರೆ. ಇದರಲ್ಲಿ ಹೇಗೆ ಅಂದರೆ 3 ಎಳೆ ಸಿಲ್ಕ್ ಇರುತ್ತೆ, 1 ಎಳೆ ಬೇರೆದು ಹಾಕಿರ್ತಾರೆ. ಹಾಗಾಗಿ ನಿಮಗೆ ಇದು ಸಿಲ್ಕ್. ಹಾಗಾಗಿ ತೆಳುವಾಗಿರೋ ಸ್ಯಾರಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಗಂಟು ಥರ ಇರುತ್ತೆ. ಇದೇನೇ ಹ್ಯಾಂಡ್ಲೂಮ್ ಸ್ಯಾರಿ ಅಂತ ಹೇಳೋದಕ್ಕೆ ಈ ಪ್ರೂಫು ಅಂತ ಹೇಳ್ತೀವಲ್ಲ, ಹಾಗೆ ಇದು ಕಾಮನ್. ಆಮೇಲೆ ಇಲ್ಲಿ ನೀವು ನೋಡ್ಬೋದು ಜರಿ ಮತ್ತು ಮೇಲ್ಗಡೆ ಒಂದು, ಇದನ್ನು ಬೆಂಟೆಕ್ಸ್ ಬಾರ್ಡರ್ ಅಂತ ಕರೀತಾರೆ. ಸೊ ಇದು ಆಲಿವ್ ಗ್ರೀನ್ ಬಾರ್ಡರ್ ನಾನು ಸ್ಯಾರಿ ತೋರಿಸ್ತಾ ಇರೋದು. ಬ್ಯೂಟಿಫುಲ್ ಸ್ಯಾರಿ ನೋಡಿ. ಇದರದ್ದು ಪಲ್ಲು ತೋರಿಸ್ತೀನಿ. ಇದು ಇದರ ಪಲ್ಲು ನೀವಿಲ್ಲಿ ನೋಡ್ತಿರ್ಬೋದು. ಇದು ಥ್ರೆಡ್ ವರ್ಕಲ್ಲಿ ಈ ಜರಿ ಬಾರ್ಡ್ರಲ್ಲಿ ಕೊಟ್ಟು ಮಧ್ಯದಲ್ಲಿ ಥ್ರೆಡ್ ವರ್ಕ್ ಕೊಟ್ಟು ಇದನ್ನು ಮಾಡಿದ್ದಾರೆ. ಇದು ಇದ್ರದ ಬ್ಲೌಸ್. ಇದು ಅಷ್ಟೇ ಡಾರ್ಕ್ ಗ್ರೀನ್ ಬರುತ್ತೆ. ಇದೇನು ಕಾಂಟ್ರಾಸ್ಟ್ ಇದೆ ಬಾರ್ಡ್ರದು ಅದೇ ಥರನೇ ಬರುತ್ತೆ. ಪ್ಲೇನ್ ಇದೆ, ಇದರ ಸೈಡು ನಿಮಗೆ ಬಾರ್ಡ್ರ್ ಬರುತ್ತೆ. ಎಷ್ಟು ಲೈಟ್ ವೆಯ್ಟು, ಎಷ್ಟು ಚೆನ್ನಾಗಿರೋ ಸ್ಯಾರಿ ಅಂದರೆ ನೀವಿನ್ನೂ ಇದನ್ನು ಪದೇ ಉಡೋ ಅಷ್ಟು ಇಷ್ಟ ಆಗುತ್ತೆ. ನೀಟಾಗಿ ಕುತ್ಕೊಳ್ಳುತ್ತೆ ನೀವು ಹುಟ್ಟಾಗ. ಸೊ ಇದು ಮೊಳಕಾಲ್ಮೂರಿನ ಮೊದಲನೇ ಸ್ಯಾರಿ. ಒಂದು 12,000 - 13,000ಕ್ಕೆ ಸಿಗುವಂಥ ಬೆಂಟೆಕ್ಸ್ ಬಾರ್ಡ್ರ್ ಟ್ರೆಡಿಷ್ನಲ್ ಆಗಿರೋವಂಥ ಸ್ಯಾರಿ. ಇದನ್ನು ಸಾಂಪ್ರದಾಯಿಕ ಸ್ಯಾರಿ ಅಂತಲೂ ಹೇಳ್ತಾರೆ. ಹಾಗಾಗಿ ನೋಡಿ, ಆಲಿವ್ ಗ್ರೀನ್ ವಿತ್ ಗ್ರೀನ್ ಬಾರ್ಡ್ರ್ ಸ್ಯಾರಿ. ಮೊಳಕಾಲ್ಮೂರಿನ 2ನೇ ಸ್ಯಾರಿ ನೋಡೋಣ. ಇದು ನೋಡಿ, ರಾಮ ಬ್ಲೂ, ಅದಕ್ಕೆ ಥ್ರೆಡ್ ಬಾರ್ಡರ್ ಇರೋವಂಥ ಸ್ಯಾರಿ. ಇದನ್ನು ರುದ್ರಾಕ್ಷ ಬಾರ್ಡರ್ ಅಂತ ಕರೀತಾರೆ. ಇದು ಅಷ್ಟೇ ಇವರ ನೇಯ್ಗೆಯ ಒಂದು ಸ್ಪೆಷಲ್ ಸ್ಯಾರಿ. ನಿಮಗೆ ಹಾರಿಜಾಂಟಲ್ ಲೈನ್ ಇರುತ್ತೆ. ಇದು ಅಷ್ಟೇ ಸಾಫ್ಟ್ ಇರುತ್ತೆ ಸ್ಯಾರಿ, ಮಲ್ಬೆರಿ ಸಿಲ್ಕೇನೆ. ಮೇನ್ ಹೈಲೈಟ್ ಈ ಸ್ಯಾರಿದು ರುದ್ರಾಕ್ಷ ಬಾರ್ಡ್ರ್. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಇದನ್ನು ವ್ಯೂ ಮಾಡಿದ್ದಾರೆ. ಹಿಂದ್ಗಡೆ ನೋಡಿ, ಇಂಟರ್ಲಾಕಿಂಗ್ ಸಿಸ್ಟಮು. ಎಲ್ಲೂ ನಿಮಗೆ ಬಳೆಗಾಗಲಿ ನಿಮ್ಮ ಬೇರೆ ಬ್ಯಾಗ್ಗಾಗಿ ಸಿಗಾಕೊಳ್ಳೋ ಅಂಥದ್ದಿಲ್ಲ. ಇಲ್ಲಿ ಕಾಣಿಸ್ತಾ ಇರೋ ಸಣ್ಣ ಟ್ರಯಾಂಗಲ್ಸೇ ರೆಪ್ರೆಸೆಂಟೇಷನು, ಇಲ್ಲಿಂದ ಬಾರ್ಡ್ರ್ ಸ್ಟಾರ್ಟ್ ಆಗುತ್ತೆ ಅಂತ. ಅದಾದಮೇಲೆ ಇಲ್ಲಿ ಹಾರಿಜಾಂಟಲ್ ಲೈನ್ಸು. ಇದು ಲೈಟ್ ವೆಯ್ಟ್ ಸ್ಯಾರಿನೇ. 3 ಥ್ರೆಡ್ಡು ಸಿಲ್ಕ್ ಆಗಿ 1 ಥ್ರೆಡನ್ನು ಬೇರೆದು ಹಾಕಿರ್ತಾರೆ. ಹಾಗಾಗಿ ನಿಮಗಿದು 12,000 - 13,000ಕ್ಕೆ ಸಿಗುತ್ತೆ. ಇದು ಹ್ಯಾಂಡ್ಲೂಮ್ ಸ್ಯಾರಿಗಳಾಗಿರೋದ್ರಿಂದ ನಿಮಗೆ ಸ್ವಲ್ಪ ಹೆಚ್ಚು ಅನಿಸ್ಬೋದು.
ಆದರೆ ನೀವು 4-5 ಬಾರಿ ಉಟ್ಟು ಅದು ಹಾಳಾಗೋ ಸ್ಯಾರಿ ಅಲ್ಲ. ಇದು ಜನ್ರೇಷನ್ ಟು ಜನ್ರೇಷನ್ ನಿಮ್ಮ ಪೀಳಿಗೆಗಳಿಗೆ, ಮುಂದಿನ ಪೀಳಿಗೆಗೂ ಇಟ್ಟು ಕೊಡಬಹುದಂಥ ಸ್ಯಾರಿ ಇದು. ನೀವು ನೋಡ್ತಾ ಇರ್ಬೋದು ಇದರದ್ದು ಲೈನ್ ಇದಿದೆ, ಸೆರಗಿದೆ. ಇದರಲ್ಲಿ ನಿಮಗೇನು ಕಾಂಟ್ರಾಸ್ಟ್ ಬರಲ್ಲ, ಸೆಲ್ಫ್ ಇದೆ. ಇದರದ್ದು ಬೇರೆ ಕಲರ್ಸ್ ಎಲ್ಲ ನಿಮಗೆ ಫೋಟೋ ಅಪ್ಲೋಡ್ ಮಾಡ್ತೀನಿ. ಇದು ಪ್ಲೇನ್ ಬ್ಲೌಸು, ಐದರ್ ಸೈಡು ನಿಮಗೆ ರುದ್ರಾಕ್ಷ ಬಾರ್ಡ್ರೆ ಇರುತ್ತೆ. ನಿಮಗೆ ಸೆರಗಲ್ಲಾಗಲಿ ಆದರೆ ಬಾರ್ಡ್ರಲ್ಲಾಗಲಿ ನೋಡಿ ತೋರಿಸ್ತೀನಿ, ಯಾವುದೇ ಥರ ಅಟ್ಯಾಚ್ಮೆಂಟ್ ಕಾಣೋಲ್ಲ. ಮುಂಚೆ ಆದರೆ ನಿಮಗೆ ಕೈಮಗ್ಗದಲ್ಲಿ ಸೆರಗು ಬೇರೆ ಇರ್ತಾಯಿತ್ತು, ಆಮೇಲೆ ಬಾರ್ಡ್ರ್ ಬೇರೆ ಇರ್ತಾಯಿತ್ತು. ಇಲ್ಲೆಲ್ಲ ಕನೆಕ್ಷನ್ ಬರ್ತಿತ್ತು, ಕನೆಕ್ಟಿವಿಟಿ ಇರೋಂಗೆ ನಿಮಗೆ ಗೊತ್ತಾಗ್ತಾಯಿತ್ತು ಇದನ್ನು ಅದನ್ನು ಜಾಯಿನ್ ಮಾಡಿದ್ದಾರೆ ಅಂತ. ಆ ಥರ ಏನೂ ಇಲ್ಲ ಈಗ. ಹಾಗಾಗಿ ಇದು ಹೊಸದಾಗಿ ಅವ್ರ ಏನೋ ಅಪ್ಗ್ರೇಡ್ ಅಂತಲೇ ಹೇಳ್ಬೋದು. ಅವ್ರ ಮಗ್ಗದಲ್ಲಿ, ಕೈ ಮಗ್ಗದಲ್ಲೂ ಸಹಿತ ಈ ಥರ ಸೀರೆ ಹೀಗಿರೋದ್ರಿಂದನೇ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಇದು ರಾಮ ಕಲರ್ ಆದ್ರೂ ನೀವು ಒಂದು ಸೈಡಲ್ಲಿ ಹೀಗೀಗ ಅಂದರೆ ಒಂದು ಸ್ವಲ್ಪ ಪಿಂಕಿಶ್ ಕಾಣುತ್ತೆ. ಸೊ ಇದು ಒಂದು ಥ್ರೆಡ್ ಪಿಂಕ್ ಹಾಕಿರ್ತಾರೆ, ಅದಕ್ಕೆ ಇದು ಡಬಲ್ ಶೇಡ್ ಕಾಣುತ್ತೆ. ಈ ಬಾರ್ಡ್ರಲ್ಲಿ ಏನಿದೆ ಥ್ರೆಡ್ಡು ಅದು ಇದ್ರ ಪೂರ್ತಿ ಓಡ್ತಾ ಇರುತ್ತೆ, ಆದರೆ ಅದು ಕಾಣೋಲ್ಲ. ಆದರೆ ಒಂದು ಆ್ಯಂಗಲಿಂದ ನೀವು ನೋಡಿದಾಗ ಮಾತ್ರ ನಿಮಗೆ ಅದು ಪಿಂಕಿಶ್ ಥರ ಕಾಣುತ್ತೆ. ಅದೇ ಇದ್ರದ್ದು ಸ್ಪೆಷಾಲಿಟಿ. ಇದು ರಾಮ ಬ್ಲೂ ವಿತ್ ಪಿಂಕ್ ಬಾರ್ಡರ್. ಸೆಗ್ಮೆಂಟಿನ 3ನೇ ಸ್ಯಾರಿ ತೋರಿಸ್ತಾ ಇದ್ದೀನಿ. ಇದು ನನ್ನ ಪ್ರೈಡ್ ಕಲೆಕ್ಷನ್ ಇನ್ ಮೈ ಸ್ಯಾರಿ ಅಂತಲೇ ಹೇಳ್ಬೋದು. ಇದು 1 ಗ್ರಾಮ್ ಜರಿ ಇರುತ್ತೆ ಇದ್ರದ್ದು. ಹಾಗಾಗಿ ನೀವು ಇಲ್ಲಿ ಮೋತಿವ್ಸ್ನ ಫಸ್ಟ್ ತೋರಿಸ್ಬಿಡ್ತೀನಿ. ಇದು ನೋಡಿ, ಒಂದು ಫ್ಲವರ್ ಥರ ಇದೆ. ಈ ಓಲೆ ಡಿಸೈನ್ಗಳಲ್ಲಿ ಏನೇನಿರುತ್ತೆ, ಡೈಮಂಡ್ ಓಲೆಗಳು ಆ ಥರನೇ ಇರುತ್ತೆ. ಅದಾದಮೇಲೆ ಒಂದು ಫ್ಲವರಿಂದು ಬುಟ್ಟ ಇರುತ್ತೆ. ಸೊ ಅಷ್ಟು ಒಂಥರ ನೀಟಾಗಿ ಮಾಡಿರೋವಂಥ ಸ್ಯಾರಿ. ಒಂದು ಡೀಟೇಲ್, ಸಣ್ಣ ಸಣ್ಣ ಡೀಟೇಲ್ಗೂ ಅವರು ಹೆಚ್ಚಿನ ಒತ್ತುಗಳನ್ನ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಬಳ್ಳಿ, ಅದಕ್ಕೆ ಹೂವಿನ ಬಳ್ಳಿ ಅಂತಲೂ ಕರೀತಾರೆ. ಅದಾದಮೇಲೆ ಸಣ್ಣ ಲೋಟಸ್ಸು, ಒಂದು ಅದರದ್ದು ಮೊಗ್ಗು, ಲೋಟಸ್ಸು ಅರಳಿರೋದು ಒಂದು ಮೊಗ್ಗು, ಆ ಥರ ಕೊಟ್ಟು ಈ ಜರಿನ ಮಾಡಿದ್ದಾರೆ. ಇದು ಪ್ಯೂರ್ ಜರಿ, 1 ಗ್ರಾಮ್ ಜರಿ ಅಂತ ಕರೀತಾರೆ. ಹಾಗಂತ ಇದೇನು ಹೆವಿ ಅಂತ ಇರಲ್ಲ, ಇದು ಲೈಟ್ ವೆಯ್ಟೇನೆ. ನಿಮಗೆ ಪ್ಯೂರ್ ಸಿಲ್ಕ್ ಇರುತ್ತೆ ಇದು. ಇದರಲ್ಲಿ ಯಾವುದೇ ಥರ ಮಿಕ್ಸ್ ಇರಲ್ಲ. ನಿಮಗೆ ಅದನ್ನು ಟೆಕ್ಸ್ಚರ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ನೋಡಿ. ಪ್ಯೂರ್ ಸಿಲ್ಕ್, ಮಲ್ಬೆರಿ ಸಿಲ್ಕೇನೆ, ಆದರೆ ಇದರಲ್ಲಿ ಎಂಥ ಮಿಕ್ಸು ಇರಲ್ಲ. ಹಾಗಾಗಿ ಇದು ಪ್ಯೂರ್ ಜರಿ ಇರುತ್ತೆ. ಈ ಬುಟ್ಟಾಸೆ ಇದ್ರದ್ದು ಮೀನು. ಅದಾದಮೇಲೆ ನಾನು ಇದ್ರ ಪಲ್ಲು ತೋರಿಸಿದ್ರೆ ನೀವೆಲ್ಲ ಶಾಕ್ ಆಗಿಬಿಡ್ತೀರ. ಇದು ಹೀಗಿರೋದು, ಇದ್ರದ್ದು ಪಲ್ಲುನ ತೋರಿಸ್ತೀನಿ. ಇದರ ಮೇನ್ ಹೈಲೈಟೇ ಈ ಪಲ್ಲು. ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಗಂಡ ಬೇರುಂಡ ಇದೆ ನೋಡಿ. ನಮ್ಮ ಮೈಸೂರು ಸಂಸ್ಥಾನದ ಲಾಂಛನ ಅಂತಲೇ ಕರಿತೀವಲ್ಲ, ಆ ಗಂಡ ಬೇರುಂಡ ಸ್ಯಾರಿನ ಲಾಂಛನವನ್ನು ಇಲ್ಲಿ ಈ ಸ್ಯಾರಿಗೆ ಅಳವಡಿಸ್ಕೊಂಡಿದ್ದಾರೆ. ಇಲ್ಲಿ ದೊಡ್ಡ ದೊಡ್ಡ ಗಂಡ ಬೇರುಂಡ ಇಲ್ಲಿ ನೋಡ್ಬೋದು ನೀವು. ಆಮೇಲೆ ಇಲ್ಲೂ ಅಷ್ಟೇ ಸಣ್ಣ ಸಣ್ಣ ಗಂಡ ಬೇರುಂಡ ನೋಡ್ಬೋದು ನೀವು, ಚಿಕ್ಕ ಚಿಕ್ಕದಾಗಿ. ಆನಂತರ ಇಲ್ಲಿ ನಿಮಗೆ ಬಳ್ಳಿ. ಸೊ ಇದು ಒಂದು ಹೂವು, ಅದರ ಸುತ್ತ ಬಳ್ಳಿ. ಇದು ನಿಮಗೆ ರಿಚ್ ಪಲ್ಲು ಆಗಿರೋದ್ರಿಂದ 1 ಗ್ರಾಮ್ ಗೋಲ್ಡ್ ಬೇರೆ. ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಹೆವಿ ಸ್ಯಾರಿ ಇದೆ ಅಂತ. ಹೆವಿ ವರ್ಕ್ ಸ್ಯಾರಿ, ಸ್ಮಾಲ್ ಡೀಟೇಲ್ಗೂ ಅವರು ಎಷ್ಟು ಒತ್ತು ಕೊಟ್ಟಿದ್ದಾರೆ ಅಂತ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಇದರದ್ದು ಹಿಂದೆ ಯಾವ ಥರ ಇದೆ ಇದನ್ನು ಇಂಟರ್ಲಾಕಿಂಗ್ ಸಿಸ್ಟಮ್ ಇರೋದು ಅಂತ. ಇಷ್ಟು ಜರಿ ಬಂದಾಗ ಯೂಶಲಿ ನಿಮ್ಮ ಕೈಗೆಲ್ಲ ತಗಲುತ್ತೆ, ಸಿಗಾಕೊಳ್ಳುತ್ತೆ ಅಂತೀರ. ಆದರೆ ಇಲ್ಲಿ ನೋಡಿ, ಒಂದು ಚೂರು ದಾರ ಮೇಲೆ ಬಂದಿಲ್ಲ. ಹಾಗಾಗಿ ಇದು ನೋಡಿ, ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ ಇದನ್ನು. ನಾವು ಮುಂಚೆ ಸೀರೆಗಳೆಲ್ಲ ನೀವು ನೋಡ್ಬೋದಿತ್ತು, ಇದಕ್ಕೊಂದು ಮೆಶ್ ಹಾಕಿಸ್ಬೇಕಾಗಿತ್ತು. ಯಾಕಂದರೆ ಅದು ಬಳೆಗಳಿಗೆ, ಬ್ಯಾಗ್ಗಳಿಗೆ, ಬೇರೆಯವ್ರ ಕೈಗೆ ಎಲ್ಲ ಸಿಗಾಕೊಳ್ಳುತ್ತೆ ಅಂತ. ಆ ಥರ ಏನೂ ಇಲ್ಲ. ಈ ಜಾಯ್ನಿಂಗ್ ಸಹಿತ ನಿಮಗೆ ನೋಡಿ ಕಾಣೋದು ಇಲ್ಲ.
ಅಂದರೆ ಅವರು ಹೇಗೆ ನೇಯ್ದಿದ್ದಾರೆ ಅಂದರೆ ಒಂದು ಸತಿ ಇದನ್ನೆಲ್ಲ ರೆಡಿ ಮಾಡಿಕೊಂಡು ಕರೆಕ್ಟಾಗಿ ನೇಯ್ಕೊಂಡು ಹೋಗಿದ್ದಾರೆ. ಯಾವುದನ್ನು ಜಾಯಿನ್ ಮಾಡೋ ರೀತಿ ಇರಲ್ಲ. ಇಲ್ಲೇ ನೋಡ್ಬೋದು ನೀವು, ಈ ಪಲ್ಲುನೂ ಅಷ್ಟೇ ಜಾಯ್ನಿಂಗ್ ಇಲ್ಲ. ಒಂದು ಸತಿ ಅದು ನೇಯ್ಗೆ ಶುರು ಮಾಡ್ತು ಅಂದರೆ ಕಂಟಿನ್ಯೂಸಾಗಿ ಹೋಗೋಂಗೆ ಮುಂಚೆನೇ ದಾರಗಳನ್ನ ಮಗ್ಗದಲ್ಲಿ ಸೆಟ್ ಮಾಡಿಬಿಟ್ಟಿರ್ತಾರೆ, ಆಮೇಲೆ ನೇಯ್ಕೊಂಡು ಹೋಗ್ತಾರೆ. ನೀವು ಜರಿ ಇದು ನೋಡ್ಬೋದು, ಗಂಡ ಬೇರುಂಡ. ಇಲ್ಲಿ ಗಂಡ ಬೇರುಂಡ ನೋಡ್ತಾ ಇರ್ಬೋದು. ಇದೆಷ್ಟು ಎಂಬೋಸಿಂಗ್ ಆಗಿದೆ ಅಂದರೆ ಐ ಕ್ಯಾನ್ ಫೀಲ್. ಇದರಲ್ಲಿ ಒಂದೊಂದು ಥ್ರೆಡ್ಡನ್ನು ಸ್ಟ್ರಿಂಗ್ ಥರ ಇದನ್ನು ಪ್ಲೇಸ್ ಮಾಡಿ ನೇಯ್ದಿರೋ ಥರ ಕಾಣಿಸ್ತಾ ಇದೆ. ಇದ್ರ ಮೇನ್ ಹೈಲೈಟೇ ಈ ಗಂಡ ಬೇರುಂಡ. ಇದನ್ನು ಕರೆಯೋದೇ ಗಂಡ ಬೇರುಂಡ ಸ್ಯಾರಿ ಅಂತ. ಸೊ ಈ ಜರಿ ವರ್ಕೇ ನಿಮಗೆ ಕಾಸ್ಟ್ಲಿ ಆಗುತ್ತೆ. ಇದು 25,000ರಿಂದ 27,000 ರೂಪಾಯಿವರೆಗೂ, 30,000 ರೂಪಾಯಿವರೆಗೂ ಅಂತಲೇ ಇಟ್ಕೊಳ್ಳಿ, ಅಲ್ಲಿವರೆಗೂ ಸಿಗುತ್ತೆ ಈ ಸ್ಯಾರಿ. ಏನಕ್ಕೆ ಅಂದರೆ ಇದು ಮೇನು ಗೋಲ್ಡ್ ಜರಿ ಆಗಿರೋದ್ರಿಂದ ಇದಕ್ಕೆ ನಿಮಗೆ ಕಾಸ್ಟ್ಲಿ ಬೀಳುತ್ತೆ, 1 ಗ್ರಾಮ್ ಗೋಲ್ಡು. ಆಮೇಲೆ ಇದು ಸಿಲ್ಕು, ಏನು ಮಿಕ್ಸ್ ಇಲ್ಲ, ಪ್ಯೂರ್ ಸಿಲ್ಕ್ ಆಗಿದೆ. ನಿಮಗೆ ಇದು ಅಷ್ಟೇ ಜರಿ ಕಪ್ಪಾಗೋದಾಗಲಿ ಏನೂ ಆಗದಲೇ ಇರೋವಂಥ ಸ್ಯಾರಿ. ಸೊ ಗಂಡ ಬೇರುಂಡ ಸ್ಯಾರಿನ ನೀವು ಇನ್ನೊಮ್ಮೆ ನೋಡ್ಬಿಡಿ. ನೋಡಿದ್ರಲ್ಲ ಗಂಡ ಬೇರುಂಡ ಸ್ಯಾರಿ, ಅದರಲ್ಲಿ ಕಲರ್ಸ್ ಇರೋದನ್ನು ನಾನು ಅಪ್ಡೇಟ್ ಮಾಡ್ತೀನಿ. ಇನ್ನೊಂದು ಅವ್ರದ್ದು ಚೆಕ್ಸ್ ಸ್ಯಾರಿ ಬರುತ್ತೆ, ಅದನ್ನು ನಾನು ಫೋಟೋಸ್ನ ಅಪ್ಲೋಡ್ ಮಾಡ್ತೀನಿ. ಅದು ಅಷ್ಟೇ, ಅದಕ್ಕೂ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಆ ಸೀರೆಗೆ. ಅದು ಬೇರೆಯವ್ರು ಯಾರೂ ಆ ಥರ ಮಾಡೋಕ್ಕಾಗಿಲ್ಲ, ಆ ಸೀರೆನ ಆಗಿದೆ ಅದು. ಅದನ್ನು ನಾನು ಫೋಟೋನ ಅಪ್ಲೋಡ್ ಮಾಡ್ತೀನಿ. ಕೊನೆಯದಾಗಿ ನಾವು ಹೇಳೋದಿಷ್ಟೇ, ನೇಕಾರರನ್ನು ಬೆಂಬಲಿಸಿ ಅವರು ಕೈಮಗ್ಗದಲ್ಲಿ ಮಾಡಿರೋ ಸೀರೆಗಳನ್ನ ಬೈ ಮಾಡಿ. ಮೇನ್ಲಿ ಸಂಚಿಗೆನ ಮಾಡಿದ್ದೆ ಗಂಡ ಬೇರುಂಡ ಸ್ಯಾರಿ ತೋರಿಸೋದಕ್ಕೋಸ್ಕರ. ಹಾಗಾಗಿ ಈ ಮೊಳಕಾಲು 3 ಸ್ಯಾರೀಸ್ನ ನೀವು ಬೆಂಬಲಿಸಿ ನೇಕಾರರಿಗೆ ಹೆಲ್ಪ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ, ಫ್ರೆಂಡ್ಸಿಗೆ ಎಲ್ಲ ನನ್ನ ವಿಡಿಯೋನ ಕಳಿಸಿ. ಥ್ಯಾಂಕ್ ಯು.